ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನೋ ಎಕ್ಸ್ಟ್ರಾ ನೀರೇ ನಂತರ ಕೊನೆವರೆಗೂ ನೋಡಿ ಪ್ಲೀಸ್. ಇವತ್ತು ನಾನು ಈ ವಿಡಿಯೋದಲ್ಲಿ ಉದ್ದಿನ ಕಡುಬು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇದು ಗಣೇಶನ ಹಬ್ಬಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಬ್ಬಕ್ಕೂ ಮಾಡೋದು ನೈವೇದ್ಯಕ್ಕೆ ಅಥವಾ ಕಡುಬು ಆ ಥರ ಮಾಡ್ಬೋದು. ಉದ್ದಿನ ಕಡುಬು ಅದು ಬೆಳಗ್ಗೆ ತಿಂಡಿಗೂ ಮಾಡೋಕ್ಕೂ ಚೆನ್ನಾಗಿರುತ್ತೆ. ತುಂಬ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಹೇಗೆ ಮಾಡೋದು, ಏನು ಬೇಕು ಅಂತ ನೋಡೋಣ. ನಾನಿಲ್ಲಿ 1 ಗ್ಲಾಸಷ್ಟು ಉದ್ದಿನ ಕಾಳನ್ನ ಒಂದು 4ರಿಂದ 5 ಅವರ್ ನೆನೆಸಿಟ್ಟಿದ್ದೀನಿ. 4 ಅವರ್ ನೆನೆಸಿದ್ರೆ ಸಾಕು. 1 ಗ್ಲಾಸ್ ತೊಗೊಂಡಿದ್ದೀನಿ. ಚೆನ್ನಾಗಿ ನೆಂದಿದೆ ಅದೀಗ. ಅದನ್ನೀಗ ರುಬ್ಕೊಬೋದು. ಹಾಗೆ ನಾನು 1 ಗ್ಲಾಸಷ್ಟು ಅಕ್ಕಿನ ಅದನ್ನು ತೊಳೆದು ಒಳಗೆ ನೆರಳಲ್ಲೇ ಒಣಗಾಕೊಂಡಿದ್ದೀನಿ. ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ. ಅದನ್ನು 1 ಗ್ಲಾಸಷ್ಟು ಅಕ್ಕಿನ ತೊಗೊಂಡು 2 ಈಕ್ವಲಾಗಿ ತೊಗೋಬೇಕಿಲ್ಲಿ. 1 ಗ್ಲಾಸ್ ಉದ್ದಿನ ಕಾಳು, 1 ಗ್ಲಾಸಷ್ಟು ಅಕ್ಕಿ ತರಿ ಮಾಡ್ಕೋಬೇಕಿದ್ದೀನಿ. ನನಗೆ ಇದನ್ನು ತೊಳೆದು ಎತ್ತಿಟ್ಕೊಂಡಿದ್ದೆ. ನೆಕ್ಸ್ಟು ಅಕ್ಕಿ ತರಿ ಮಾಡ್ಕೋತೀನಿ. ಇಲ್ಲ ಮಿಕ್ಸಿ ಜಾರಲ್ಲೇ ಸಣ್ಣ ರವೆ ಹಂಗೆ ಪುಡಿ ಮಾಡ್ಕೋಬೇಕು. ಮಾಮೂಲಿ ರಾ ರೈಸು, ದೋಸೆ ಅಕ್ಕಿ ಬರುತ್ತಲ್ಲ, ಅದನ್ನು 1 ಗ್ಲಾಸಷ್ಟು ತೊಳೆದು ಹಿಂದಿನ ದಿವಸನೇ ಒಣಗಾಕಿ ಎತ್ತಿಟ್ಕೊಂಡಿದ್ದೀನಿ. ಆ ಅಕ್ಕಿ ಇದು ರಾ ರೈಸು, ದೋಸೆ ಅಕ್ಕಿ ಹೇಳ್ತಾರೆ ನಾನು. ನಾನು ಈ ಗ್ಲಾಸ್ ಅಳ್ತೀಲಿ 1 ಲೋಟ ಉದ್ದಿನ ಕಾಳು, 1 ಲೋಟ ಅಕ್ಕಿ, 2 ಈಕ್ವಲಾಗಿ ತೊಗೊಂಡಿದ್ದೀನಿ. ನಾನೀಗ ಅಕ್ಕಿನ ತೊಳೆದಿಟ್ಟಿದ್ದ ಅಕ್ಕಿನ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣ ರವೆ ಹಂಗೆ ಆಡಿಸ್ಕೊಂಡಿದ್ದೀನಿ. ಪುಡಿ ಮಾಡ್ಕೊಂಡಿದ್ದೆ ಅದನ್ನು ಸಣ್ಣ ರವೆ. ಇದನ್ನು ಸ್ವಲ್ಪ ಹಸಿಟ್ಟು ಆಗಿಬಿಟ್ಟಿರುತ್ತೆ. ಹಿಟ್ಟಾಗಿರೋದು ನಮಗೆ ಬೇಡ. ಅದಕ್ಕೆ ಒಂದು ಜರಡಿಗೆ ಹಾಕ್ಕೊಂಡು ಬರೀ ನುಚ್ಚನ್ನ ರಿಟರ್ನ್ ಮಾಡಿಕೊಂಡು ಹಿಟ್ಟನ್ನು ಜರಡಿ ಆಡಿ ತೆಗೆದುಬಿಡ್ತಾಯಿದ್ದೀನಿ. ನೋಡಿ, ಹಸಿಟ್ಟು ಪುಡಿ ಆಗಿರೋದೇನಿದೆ ಅದನ್ನು ತೆಗೆದುಬಿಟ್ಟು ಬರೀ ನುಚ್ಚು ಈ ರವೆ ಥರ ಏನಾಗಿದೆ ಅಕ್ಕಿ ತರಿ, ಅದನ್ನು ಬಳಸ್ಕೊತಾ ಇದ್ದೀನಿ ನಾನು ಕಡುಬು ಮಾಡೋಕ್ಕೆ. ಇಷ್ಟು ಸಣ್ಣಕ್ಕೆ ಫೈನಾಗಿ ಆಗಬೇಕು. ತರಿ ಪೌಡ್ರಲ್ಲ, ತರಿಯಾಗಿ ಚಿರೋಟಿ ರವೆ ಥರ ಸಣ್ಣಕ್ಕಾಗಿರಬೇಕು. ಇನ್ನು ಅದು ಅಕ್ಕಿ ಪುಡಿ ತರಿ ಏನು ಮಾಡೋದು, ಅದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾವು ಆಗಲೇ ನೆನೆಸಿಟ್ಟಿದ್ವಲ್ಲ ಆ ಉದ್ದಿನ ಕಾಳನ್ನ ಹೀಗೆ ಗಟ್ಟಿಗೆ ರುಬ್ಬಿಟ್ಕೊಂಡು ಒಂದು ಸ್ವಲ್ಪ ನೀರಾಗಿ ಗಟ್ಟಿಗೆ ರುಬ್ಕೋಬೇಕು. ಇದನ್ನು ಈ ಥರ ನಾನು ತೋರಿಸ್ತಿದ್ದೀನಲ್ಲ ವೀಡಿಯೋದಲ್ಲಿ, ಆ ಕನ್ಸಿಸ್ಟೆನ್ಸಿಯಲ್ಲಿ ಗಟ್ಟಿಗೆ ರುಬ್ಕೊಳ್ಳಿ. ಇದನ್ನು ತುಂಬ ನೀರಾಗಬಾರ್ದು. ಚೆನ್ನಾಗಿ ಉದುಗ್ ಬರೋ ತನಕ ಚೆನ್ನಾಗಿ ರುಬ್ಕೊಂಡು ಇದನ್ನು ಆ ಅಕ್ಕಿ ತರಿ ಏನಿತ್ತು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ರುಬ್ಬಿರೋದನ್ನೆಲ್ಲ ಹಾಕ್ತಾಯಿದ್ದೀನಿ ನಾನೀಗ. ಉದ್ದಿನ ಕಾಳು ಎಷ್ಟು ನೆನೆಸಿದೆ ಅಷ್ಟನ್ನು ರುಬ್ಬಿಟ್ಕೊಂಡು ಅಕ್ಕಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಈಗ ಇದನ್ನು ಬೇಕಾದರೆ ನಿಮಗೆ ಸ್ವಲ್ಪ ಅದು ಸರಿ ಹೋಗಲಿಲ್ಲ, ತುಂಬ ಗಟ್ಟಿ ಇತ್ತು ಅಂದಾಗ ಒಂಚೂರು ನೀರು ಸೇರಿಸ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪೇನೂ ಹಾಕಿಲ್ಲ ನಾನು. ಇದನ್ನು ಹಾಗೆ ಕವರ್ ಮಾಡಿ ಓವರ್ನೈಟ್ ಬಿಡ್ತಾಯಿದ್ದೀನಿ. ಈಗ ಬೆಳಗ್ಗೆ ಅದು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಹಿಟ್ಟು. ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಇದು. ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅದು ಎಷ್ಟಿದೆ ಹಿಟ್ಟು ಅಷ್ಟು ನೋಡಿಕೊಂಡು ಉಪ್ಪು ಬೆರೆಸ್ತೀವಿ. ಇದಕ್ಕೆ ನಾನು ಒಂದು ಪೂರ್ತಿ ಕಾಯಿ ತುರಿನ ಬಳಸ್ತಿದ್ದೀನಿ. ಕಾಯಿ ತುರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಹಾಕಿದಷ್ಟು ಒಂದು ಕಾಯಿ ತುರಿ ಅಷ್ಟು ಒಂದು ಹಾಕ್ತಾಯಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಖಾರಕ್ಕೆ ಒಂದು 5ರಿಂದ 6 ಹಸಿಮೆಣಸಿಕಾಯಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. 1 ಚಮಚದಷ್ಟು ಕಾಳು ಮೆಣಸನ್ನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ರಫಾಗಿ.
ಕೋರ್ಸಾಗಿದೆ ಅಷ್ಟು ಕಾಳುಮೆಣಸು, ತುಂಬ ಫೈನ್ ಪೌಡರಲ್ಲ, ಕೋರ್ಸಾಗಿ ಕುಟ್ಕೊಂಡಿರೋದಷ್ಟೇ. ಇದಕ್ಕೆ ಒಂದು 2-3 ಚಮಚದಷ್ಟು ಕಡಲೆಬೇಳೆನ 1 ಅವರ್ ನೆನೆಸಿದ್ದೀನಿ ಅಷ್ಟೇ. ಕಡಲೆಬೇಳೆನೂ ಹಾಕ್ಕೋತಾ ಇದ್ದೀನಿ, ನೆನೆಸಿರೋ ಕಡಲೆಬೇಳೆನ. ಹಾಗೆ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಇನ್ನೂ ಹಾಗೆ ಗಟ್ಟಿಗೆ ಇದೆ ಬ್ಯಾಟರು, ತುಂಬ ತೆಳ್ಳಗಲ್ಲ, ತುಂಬ ಆ ಥರ ಇಲ್ಲ, ಈ ಥರ ಕನ್ಸಿಸ್ಟೆನ್ಸಿಲಿ ಇರಬೇಕು. ಇದಕ್ಕೆ ನಾನು ಹಾಗೆ ಶುಂಠಿನೂ ಹಾಕ್ತಾಯಿದ್ದೀನಿ, ತುರಿದಿರೋ ಶುಂಠಿನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇಟ್ಕೊಂಡು ಇದನ್ನು ನಾನು ಇಡ್ಲಿ ಪಾತ್ರೆಯಲ್ಲಿ ಆಮೇಲೆ ಇಡ್ಲಿ ಹೆಂಗೆ ಬೇಯಿಸ್ತೀನಿ ಆ ಥರ ಎಲ್ಲ ಬಟ್ಲಿಗೆ ಎಣ್ಣೆ ಸವರಿ ಬ್ಯಾಟನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಯಾಕೆಂದರೆ ಚೆನ್ನಾಗಿ ಉಬ್ಬಿ ಬರುತ್ತೆ, ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ ಇಡ್ಲಿ ಪ್ಲೇಟ್ಸ್ಗೆ. ನಾನು ಆಗಲೇ ನೀರು ಕುದಿಯೋಕೆ ಇಟ್ಟಿದ್ದೆ ಪಾತ್ರೆಯಲ್ಲಿ, ಇಡ್ಲಿ ಪಾತ್ರೆಯಲ್ಲಿ. ಈಗ ಅದನ್ನು ಸ್ಟ್ಯಾಂಡ್ ಹಾಕಿ ಒಂದು 15-20 ನಿಮಿಷ ಬೇಯಿಸ್ಬೇಕಿದು. ಅಷ್ಟರಲ್ಲಿ ನಾವೊಂದು ಚಟ್ನಿ ಮಾಡ್ಕೊಬಿಡೋಣ. ಇದಕ್ಕೆ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಮಿಕ್ಸಿ ಜಾರಿಗೆ ಕಾಯಿ, ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ ಚಟ್ನಿ. ಅದಕ್ಕೆ ಈಗ ಚಟ್ನಿ ರೆಡಿಯಾಗಿದೆ. ಇಲ್ಲಿ ನಾನು ಆಗಲೇ ಇಡ್ಲಿಗೆ ಬೇಯಿಸಿಟ್ಟಿದ್ದು ಅದು ರೆಡಿಯಾಗಿದೆ. ಈಗ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ನೋಡಿ. ಅದು ಅದಕ್ಕೆ ಸ್ವಲ್ಪನೇ ಹಾಕಿದ್ರೆ ನಿಮಗೆ ಚೆನ್ನಾಗಿ ಉಬ್ಬು ಬರುತ್ತೆ. ತುಂಬ ಈಸಿಯಾಗಿ ಹಾಕ್ತಾಯಿದೆ ಪ್ಲೇಟಿಂದ ಎಣ್ಣೆ ಸಾರಿರೋದಕ್ಕೆ. ನೀವು ಹೀಗೇ ಇಡ್ಲಿನೂ ಥರನೂ ಇಡ್ಬೋದು, ಇಲ್ಲ ಇದಕ್ಕೆ ಕಡುಬು ಶೇಪು ಬೇಕು ಅಂದರೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ಒಳಗೆಲ್ಲ ಚೆನ್ನಾಗಿ ಬೆಂದಿದೆ. ಇದು ಇದನ್ನು ನೀವು ಕಡುಬು ಶೇಪ್ ಮಾಡಬೇಕು ಅಂದರೆ ನೀವು ಬಾಳೆ ಎಳೆ ಏನಾದ್ರೂ ಉಪಯೋಗಿಸ್ಬೋದು. ನಾನಿಲ್ಲೊಂದು ನಾನ್ ಸ್ಟಿಕ್ ಶೀಟ್ ಮೇಲೆ ಸ್ವಲ್ಪ ರೊಟ್ಟಿ ಒತ್ತೀವಲ್ಲ ಶೀಟ್ ಯೂಸ್ ಮಾಡಿ ಹೀಗೆ ಮಧ್ಯ ಇಟ್ಕೊಂಡು ಪ್ರೆಸ್ ಮಾಡ್ತಾಯಿದ್ದೀನಿ, 2 ಎಡ್ಜಸ್ ಜಾಯಿನ್ ಆಗಂಗೆ. ಆವಾಗ ಅದು ಕಡುಬು ಶೇಪ್ ಬರುತ್ತೆ. ನಾವು ವೀಡಿಯೋದಲ್ಲಿ ತೋರಿಸಿರೋ ಥರ ಬಾಳೆ ಎಲೆ ಮಧ್ಯನೋ ಅಥವಾ ಶೀಟು ನಾನ್ ಸ್ಟಿಕ್ ಶೀಟ್ ಮೇಲೆ ಬಿಸಿ ಇದ್ದಾಗಲೇ ಮಾಡಬೇಕಿದು. ಸ್ವಲ್ಪ ಚೆನ್ನಾಗಿ ಪ್ರೆಸ್ ಆಗುತ್ತೆ ಬಿಸಿ ಇದ್ದಾಗಲೇ ಮಾಡಿದ್ರೆ. ನೋಡಿ ಇನ್ನೊಂದು ಹಾಗೆ ತೋರಿಸ್ತಿದ್ದೀನಿ. ಹಿಂಗೆ ಮಧ್ಯೆ ಇಟ್ಬಿಟ್ಟು 2 ಜಾಯಿಂಟ್ ಆಗಂಗೆ ಪ್ರೆಸ್ ಮಾಡಿದ್ರೆ ಕಡುಬು ಶೇಪಲ್ಲಿ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ನೈವೇದ್ಯಕ್ಕೆ ಇಡಬೇಕು ಅಂದಾಗ ಕಡುಬನ್ನ ಖಾರ ಕಡುಬು ಅಥವಾ ಈ ಶೇಪ್ ಮಾಡ್ಕೋಬೋದು. ಕಡುಬು ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಧನ್ಯವಾದಗಳು. ಬಾಯ್.